ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೆರಿ ಸಿಂಪಲ್ಲಾಗಿ ಬಿಸಿಬೇಳೆ ಬಾತ್ ಮಾಡುವ ವಿಧಾನವನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿ ಕೂಡ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕೇವಲ ಕೆಲವು ಪದಾರ್ಥಗಳನ್ನು ಮಾತ್ರ ಹಾಕಿ ನಾನು ಬಿಸಿಬೇಳೆ ಬಾತ್ ಮಾಡಿರೋದು. ಸೊ ಬನ್ನಿ ಇವಾಗ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ನಾನು ಸ್ವಲ್ಪನೇ ಆಯಿಲ್ನ ಹಾಕಿದ್ದೀನಿ. ಒಂದು 3-4 ಸ್ಪೂನಷ್ಟು ಅಷ್ಟೇ ಆಯಿಲ್ ಹಾಕಿರೋದು. ಸೊ ಇದಕ್ಕೆ ಇವಾಗ ನಾನು 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾಯಿದ್ದೀನಿ. ಸೊ ಫ್ರೈ ಆಗಲಿ. ನಾನು ಯಾವುದೇ ರೀತಿ ಚಕ್ಕೆ ಆಗಲಿ ಏಲಕ್ಕಿ ಪಲಾವ್ ಎಲೆ ಆ ರೀತಿ ಹಾಕ್ತಾಯಿಲ್ಲ, ಯಾಕೆಂದರೆ ಇದು ಬಿಸಿಬೇಳೆ ಬಾತ್ ಆಗಿರೋದ್ರಿಂದ ಸ್ವಲ್ಪ ಮಸಾಲೆನ ಕಮ್ಮಿ ಇಟ್ಟು ಮಾಡ್ತಾ ಇರೋದು. ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು. ಸೊ ಇವಾಗ ಇಷ್ಟ ಆದಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ನ ಈ ರೀತಿಯಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಇವಾಗ ಹಾಕಬೇಕು. ಹಾಕ್ಬಿಟ್ಟು ಇದು ಕೂಡ ನೀಟಾಗಿ ಫ್ರೈ ಆಗಲಿ. ಇದಕ್ಕಿವಾಗ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ನೀಟಾಗಿ ಮಿಕ್ಸ್ ಆಗಲಿ. ಆಮೇಲೆ ಒಂದು 3-4 ಚಿಟಿಕೆ ಆಗುವಷ್ಟು ಅಷ್ಟೇ ಅರಿಶಿನ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಇಲ್ಲಿ ಯಾವುದೇ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ತಾಯಿಲ್ಲ. ಸೊ ಅದು ಹಾಕೋದ್ರಿಂದ ಬಿಸಿಬೇಳೆ ಬಾತ್ ಟೇಸ್ಟು ಇರೋದಿಲ್ಲ, ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು MTR ಅವರ ಬಿಸಿಬೇಳೆ ಬಾತ್ ಮಸಾಲಾನ ಪೌಡರ್ನ 1 ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಮಿಕ್ಸ್ ಆದಮೇಲೆ ಸ್ವಲ್ಪ ಹಾಗೇನೆ ಲೋ ಫ್ಲೇಮಲ್ಲಿಟ್ಟು ಫ್ರೈ ಆಗಲಿ. ನಂತರ ನಾನು ಇದಕ್ಕೆ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣಿನ ರಸನ ಸ್ವಲ್ಪ ನೆನೆಲಿಕ್ಕೆ ಇಟ್ಬಿಟ್ಟು ಆನಂತರ ಇದನ್ನ ರಸನ ತೆಗೆದುಬಿಟ್ಟಿದ್ದೀನಿ. ಇದನ್ನು ಇವಾಗ ಹಾಕಿದ್ದೀನಿ. ಹುಣಸೆ ರಸನ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಆಗಲಿ. ಇದು ಕೂಡ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಇದಕ್ಕೆ. ಇದು 1 ಕುದಿ ಬರೋವಷ್ಟು ಕುದಿಸ್ಕೊಂಡ್ಬಿಡೋಣ ಸ್ವಲ್ಪ ಹೊತ್ತು. ಹೆಸರುಬೇಳೆ ಮತ್ತು ತೊಗರಿಬೇಳೆ ಹಾಗೂ ಅಕ್ಕಿ ಬಂದು 1.5 ಲೋಟದಷ್ಟಿದೆ. ಆಮೇಲೆ ತೊಗರಿಬೇಳೆ ಬಂದು 1 ಚಿಕ್ಕ ಬೌಲಲ್ಲಿ ತೊಗೋಬೇಕು. ಹೆಸರುಬೇಳೆನೂ ಅದರ ಅರ್ಧ ಪ್ರಮಾಣದಷ್ಟು ತೊಗೋಬೇಕು. ಇದನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಹಾಕಿ ನೀಟಾಗಿ ಇದು ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಆದಮೇಲೆ ನಂತರ
ನೀರನ್ನು ಹಾಕಬೇಕು. ಸ್ವಲ್ಪ ಇದು ನೀರು ಜಾಸ್ತಿನೇ ಹಾಕಬೇಕು. ಜಾಸ್ತಿನೇ ಹಾಕೋದ್ರಿಂದ ನಮಗೆ ಬಿಸಿಬೇಳೆಭಾತ್ ತುಂಬ ಚೆನ್ನಾಗಿ ಆಗುತ್ತೆ. ಪಲಾವು, ಬಿರಿಯಾನಿ ಆ ರೀತಿ ನಾವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ತೀವಲ್ಲ, ಆ ರೀತಿ ಏನು ಹಾಕೋದು ಬೇಡ ಬಿಸಿಬೇಳೆಭಾತಿಗೆ. ಯಾಕಂತ ಹೇಳಿದ್ರೆ ಇದು ನಮಗೆ ಸ್ವಲ್ಪ ಸಾಫ್ಟಾಗಿರ್ಬೇಕಲ್ವ, ಹಾಗಾಗಿ ನಾವು ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆಮೇಲೆ ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನ ಹಾಕಿ, ಟೇಸ್ಟ್ನ ಇನ್ನೊಂದು ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕಿ, ಸರಿಯಾಗಿದೆಯೋ ಇಲ್ವಾ ಅಂಥೇಳಿ. ನಾನು ಮತ್ತೆ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮತ್ತೊಂದು ಸರಿ ಓಪನ್ ಮಾಡಿ ನೋಡಿ. ಸೊ ಕುದಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡಿ, ಏಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರೋದ್ರಿಂದ ನಾವು ಆವಾಗವಾಗ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು. ಸೊ ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಸಿಮ್ಗೆ ಇದನ್ನು ಇಡ್ತಾ ಇದ್ದೀನಿ. ಇನ್ 5 ಮಿನಿಟ್ಸ್ ಆದರೆ ನಮ್ಮ ಬಿಸಿಬೇಳೆಭಾತ್ ಚೆನ್ನಾಗಾಗುತ್ತೆ. ಸೊ ರೆಡಿ ಟು ಸರ್ವ್ ಅವಾಗ. ಸೊ ತುಂಬ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.